ನ್ಯೂಸ್ ವತಿಯಿಂದ ಕರುನಾಡ ಜನತೆಗೆ ನಮಸ್ಕಾರ ವೀಕ್ಷಕರೇ. ಇಂದಿನ ದಿನಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ಎಲ್ಲ ದಿನಪತ್ರಿಕೆಗಳಲ್ಲಿಯೂ ಇಂದಿನ ಸಮಾಜದಲ್ಲಿ ಎಲ್ಲೆಡೆ ಪೊಲೀಸ್ ಇಲಾಖೆ ಮೇಲೆ ನಕಾರಾತ್ಮಕವಾದಂತಹ ದೃಷ್ಟಿ ಸಾರ್ವಜನಿಕರಲ್ಲಿ ಮೂಡಿಬಂದಿದೆ. ಒಂದು ಸಂದರ್ಭದಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಇಡೀ ಪೊಲೀಸ್ ಇಲಾಖೆಗೆ ತಲೆ ಎತ್ತಿ ನೋಡುವಂತೆ ನಿಂತಿರುವ ಕಲಿಯುಗದ ಕರ್ಣ ಎಂದು ಪ್ರಖ್ಯಾತಗೊಂಡಿರುವ ಪ್ರಮೋದ್ ರೆಡ್ಡಿ ಅವರು ಪೊಲೀಸ್ ಇಲಾಖೆ ಹಾಗೂ ಸಮಾಜ ಸೇವಕರಾಗಿ ಜನಮನ್ನಣೆ ಪಡೆದಿದ್ದಾರೆ. ಇವರ ಬಗ್ಗೆ ಒಮ್ಮೆ ನೋಡೋಣ ಬನ್ನಿ. ಪ್ರಮೋದ್ ರೆಡ್ಡಿ ಅವರು ಸಂಬಳದಲ್ಲಿ ಶೇಕಡಾವಾರು 10ರಷ್ಟು ಬಡವರಿಗೆ, ಪ್ರಾಂತ್ಯರಿಗೆ ಮೀಸಲಿಟ್ಟಿದ್ದಾರೆ. ತಾನು ದುಡಿಯೋ ಶೇಕಡಾವಾರು 10ರಷ್ಟರಲ್ಲಿ ಇಲ್ಲಿಯವರೆಗೂ ಬಡ ಹೆಣ್ಣು ಮಕ್ಕಳಿಗೆ ಉಚಿತ ಹೆರಿಗೆ ಡೆಲಿವರಿ, ಬಡವರಿಗೆ ಕಿಡ್ನಿ ಡಯಾಲಿಸಿಸ್, ಬಹಳಷ್ಟು ಕ್ಯಾನ್ಸರ್ ರೋಗಿಗಳಿಗೆ ಔಷಧಿ ಸಹಾಯವನ್ನ ಮಾಡಿರುತ್ತಾರೆ. ಐಎಎಸ್ ಓದುವ ಬಡ ಮಕ್ಕಳಿಗೆ ಆರ್ಥಿಕ ಸಹಾಯ, ಎಂಜಿನಿಯರಿಂಗ್ ಓದುವ ಬಡ ಮಕ್ಕಳಿಗೆ ಹಾಗೂ ಅನಾಥರಿಗೆ ಹಣಕಾಸಿನ ಸಹಾಯವನ್ನ ಇಲ್ಲಿಯವರೆಗೂ ಮಾಡಿರುತ್ತಾರೆ. ಗುಡಿಸಲಿನಲ್ಲಿ ಜೀವಿಸ್ತಾ ಇರುವಂತಹ ವಯಸ್ಸಾದವರಿಗೆ, ಬಾಣಂತಿಯರಿಗೆ ಬಟ್ಟೆ, ಬರೆ, ದವಸೆ ಧಾನ್ಯಗಳನ್ನ ಹಾಗೂ ಹಾಸಿಗೆಗಳನ್ನ, ಸೊಳ್ಳೆ ಪರದೆಗಳನ್ನ ನೀಡಿರುತ್ತಾರೆ. ಪ್ರಮೋದ್ ರೆಡ್ಡಿ ಅವರು ಸುಮಾರು 300ಕ್ಕೂ ಹೆಚ್ಚು ಸರ್ಕಾರಿ ಶಾಲಾ ಮಕ್ಕಳಿಗೆ ಬಟ್ಟೆ, ಬರೆ, ಪುಸ್ತಕ ಹಾಗೂ ಟರ್ಕಿ ಆಪಲ್ಗಳನ್ನ ನೀಡುತ್ತಾರೆ. ಇಡೀ ಪ್ರಪಂಚನೇ ಕೊರೋನಾ ಸೋಂಕು ಅಂಟಿಕೊಂಡಾಗ, ಪ್ರತಿಯೊಬ್ಬರು ಆತಂಕಕ್ಕೆ ಗುರಿಯಾದಾಗ ಇವರು ಆಸ್ಪತ್ರೆಗೆ ಹೋಗಲು ಉಚಿತ ಆಟೋವನ್ನ ಬಡವರಿಗಾಗಿ ನೀಡಿರುತ್ತಾರೆ. ಹಾಗೂ ಸಾವಿರಾರು ಜನ ರಾಜ್ಯವನ್ನ ಬಿಟ್ಟು ಹೆದ್ದಾರಿಯಲ್ಲಿ ಹೋಗುವವರಿಗೆ ಸುಮಾರು 5,000ದಿಂದ 8,000 ಜನರಿಗೆ ಸುಮಾರು 5,000ದಿಂದ 8,000 ಜನರಿಗೆ ಅನ್ನದಾನವನ್ನ ಮಾಡಿರುತ್ತಾರೆ. ಕೊರೋನಾ ಸೋಂಕು ಭಯಪಡದೆ ರಸ್ತೆ ತೆಗೆದು ಜನರ ಸೇವೆ ಮಾಡಿರುತ್ತಾರೆ. ಕೊರೋನಾ ಸೋಂಕಿಗೂ ಭಯಪಡದೆ ರಸ್ತೆಗಿಳಿದು ಜನರ ಸೇವೆ ಮಾಡಿರುತ್ತಾರೆ. ರಸ್ತೆ ಹಾದಿ ಬೀದಿಯಲ್ಲಿ ಮೃತಪಟ್ಟು ಪಶು ಪಕ್ಷಿ ಪ್ರಾಣಿಗಳನ್ನ ಸ್ವತಃ ಪ್ರಮೋದ್ ರೆಡ್ಡಿ ಅವರೇ ಅದಕ್ಕೆ ಅಂತ್ಯ ಸಂಸ್ಕಾರವನ್ನು ಮಾಡುವುದರ ಮೂಲಕ ಮಾನವೀಯತೆಯನ್ನ ಮೆರೆದಿರುತ್ತಾರೆ. ಇಲ್ಲಿವರೆಗೂ ನೂರಾರು ಪಶು ಪಕ್ಷಿ ಪ್ರಾಣಿಗಳಾದ ನಾಯಿ, ಬೆಕ್ಕು, ಕಾಗೆ, ಕೋತಿ ಇನ್ನು ಇತರೆ ಪ್ರಾಣಿಗಳನ್ನ ಇವರು ಅಂತ್ಯ ಸಂಸ್ಕಾರ ಮಾಡಿರುತ್ತಾರೆ. ಪ್ರಮೋದ್ ರೆಡ್ಡಿ ಅವರು ಪ್ರತಿನಿತ್ಯವೂ ಊಟ ಮಾಡುವ ಮೊದಲು ಯಾವುದಾದ್ರೂ ಪಶು ಪಕ್ಷಿ ಪ್ರಾಣಿಗಳಿಗೆ ಅಥವಾ ಯಾರಿಗಾದ್ರೂ ಒಬ್ಬರಿಗೆ ಊಟವನ್ನ ಇಟ್ಟು ಆಮೇಲೆ ಇವರು ಊಟವನ್ನ ಮಾಡ್ತಾರೆ. ಇವರ ನಿಸ್ವಾರ್ಥದಿಂದ ಸಕಲ ದಾನ ಧರ್ಮಗಳನ್ನ ಮಾಡುತ್ತಾ ಬಂದಿರುತ್ತಾರೆ. ಪ್ರಮೋದ್ ರೆಡ್ಡಿ ಅವರು ಯಾವುದೇ ದಾನ ಧರ್ಮ ಮಾಡಿದಲ್ಲಿ ತಾನು ಪೂಜೆ ಮಾಡುವ ಶ್ರೀ ಮಹಾವಿಷ್ಣುವಿನ ಹೆಸರಿನಲ್ಲಿಯೇ ದಾನ ಧರ್ಮ ಮಾಡುವುದು ವಿಶೇಷತೆಯಾಗಿದೆ. ದಾನ ಕೊಡ್ತಾ ಇರುವುದು ನಾನಲ್ಲ, ನಾನು ಪೂಜೆ ಮಾಡುವ ಶ್ರೀ ಮಹಾವಿಷ್ಣು. ನೀವು ನನ್ನ ಸ್ವಾಮಿ ಶ್ರೀ ಮಹಾವಿಷ್ಣುವನ್ನೇ ನೆನೆಸಿಕೊಳ್ಳಿ, ನಾನು ಇಲ್ಲಿ ಪಾತ್ರಧಾರಿಯಷ್ಟೇ ಎಂದು ಹೇಳಿ ದಾನ ಮಾಡುವ ಮಹಾನ್ ವ್ಯಕ್ತಿ ಪ್ರಮೋದ್ ರೆಡ್ಡಿ ಅವರು. ಪ್ರಮೋದ್ ರೆಡ್ಡಿ ಅವರು ಇಲಾಖೆಗೆ ಸೇರಿ ಸುಮಾರು 5 ವರ್ಷ 6 ತಿಂಗಳು ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಇದರಲ್ಲಿ ಸುಮಾರು 2 ವರ್ಷಗಳ ಕಾಲ ಇವರನ್ನ ಸೇವೆಯಿಂದ ವಜಾಗೊಳಿಸಿರುತ್ತಾರೆ. ಇನ್ನುಳಿದ 3 ವರ್ಷಗಳಲ್ಲಿ 3 ವರ್ಗಾವಣೆಯಾಗಿರುತ್ತಾರೆ. ನಂದಿಗಿರಿ ಧಾಮ ಪೊಲೀಸ್ ಠಾಣೆ, ಮಂಚಿನಹಳ್ಳಿ ಪೊಲೀಸ್ ಠಾಣೆ ಹಾಗೂ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆ. ಪ್ರಮೋದ್ ರೆಡ್ಡಿ ಅವರು ಇಲ್ಲಿಯವರೆಗೆ ಅಥವಾ ಸ್ವಾರ್ಥಕ್ಕಾಗಿ ಸಾರ್ವಜನಿಕರು ನೀಡುವ ಕನಿಷ್ಠ ಟೀ, ಕಾಫಿಯನ್ನು ಕೂಡ ಸೇವನೆ ಮಾಡದೆ ದಕ್ಷತೆ, ನ್ಯಾಯ, ನೀತಿ, ನಿಜ ಜಾತಿಗೆ ಇವರು ಪಾತ್ರರಾಗಿದ್ದಾರೆ. ಇಂಥ ನಿಷ್ಠಾವಂತ ಹಾಗೂ ದಕ್ಷ ಪೊಲೀಸ್ ಅಧಿಕಾರಿಯನ್ನ ವರ್ಷಕ್ಕೊಮ್ಮೆ ವರ್ಗಾವಣೆ ಆಗ್ತಾ ಇರೋದು ವಿಪರ್ಯಾಸವಾಗಿದೆ. ಪ್ರಮೋದ್ ರೆಡ್ಡಿ ಅವರು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಎಸ್ ಗೊಳ್ಳಹಳ್ಳಿ ಗ್ರಾಮದವರು. ಇವರ ತಂದೆ ತಾಯಿಗಳಾದ ನಂಜಪ್ಪ ರೆಡ್ಡಿ ಹಾಗೂ ಪಾರ್ವತಮ್ಮ ಅವರ ಕೊನೆಯ ಪುತ್ರರಾಗಿರುತ್ತಾರೆ. ಪ್ರಮೋದ್ ರೆಡ್ಡಿ ಅವರು ಯಾವುದೇ ರೀತಿಯ ಮದ್ಯಪಾನ, ಮಾಂಸಾಹಾರಿ, ಯಾವುದೇ ರೀತಿಯ ಕೆಟ್ಟ ಚಟುವಟಿಕೆಗಳಿಗೆ ಭಾಗಿಯಾಗದೆ ಭಕ್ತಿ ಮಾರ್ಗದಲ್ಲಿ ನಡೆದು ಹಾಗೂ ನಿಸ್ವಾರ್ಥದಿಂದ ಸಮಾಜ ಸೇವೆ ಮಾಡ್ತಾ ಇರೋದು ಇಂದಿನ ಆಧುನಿಕ ಯುಗದಲ್ಲಿ ಬಹಳ ವಿಶೇಷತೆಯನ್ನ ಮೂಡಿಸಿರುತ್ತಾರೆ. ಇವರು ಸುಮಾರು 28 ವರ್ಷಗಳ ಕಾಲ ತಾನು ಮಾಡೋ ದಾನ ಧರ್ಮವನ್ನ ಬಲಕೈ ಮಾಡುವ ಸಹಾಯವು ಎಡಗೈಗೆ ಗೊತ್ತಾಗದಂತೆ ಬದುಕಿ ಬಾಳ್ತಾ ಇದ್ರು. ಆದರೆ ಸಮಾಜದಲ್ಲಿ ಸಣ್ಣ ಬದಲಾವಣೆಯಾಗಬೇಕು ಅಂತ ತಾನು ಮಾಡುವ ಪ್ರತಿ ದಾನ ಧರ್ಮದ ಚಟುವಟಿಕೆಗಳನ್ನ ಸಾರ್ವಜನಿಕರ ಮುಂದೆ ಇಡ್ತಿದ್ದಾರೆ. ಪ್ರಮೋದ್ ರೆಡ್ಡಿ ಅವರು ಭೇಟಿ ನೀಡುವ ಪ್ರತಿ ಗ್ರಾಮದಲ್ಲಿ ಸಾರ್ವಜನಿಕರ ಸಭೆಯನ್ನ ಏರ್ಪಾಡು ಮಾಡಿ ಸಾರ್ವಜನಿಕರಿಗೆ ಪ್ರತಿ ಗ್ರಾಮದಲ್ಲೂ ಒಂದೊಂದು ಮನೆಯಿಂದ ತಿಂಗಳಿಗೆ ಒಬ್ಬೊಬ್ಬರು 100 ರೂಪಾಯಿಗಳನ್ನ ತಮ್ಮ ಗ್ರಾಮದ ನಂಬಿಕೆ ಅಥವಾ ಗ್ರಾಮದ ಮುಖಂಡರಿಗೆ ನೀಡಿ ತಿಂಗಳ ಅಂತ್ಯದಲ್ಲಿ ಗ್ರಾಮದಲ್ಲಿ ಸಮಸ್ಯೆ ಇರುವ ಒಂದೊಂದು ಕುಟುಂಬಕ್ಕೆ ನೆರವಾಗಿ ಈ ರೀತಿ ಮಾಡಿದಲ್ಲಿ ಪ್ರತಿ ಗ್ರಾಮವು ಭಾರತದಲ್ಲಿ ಪ್ರಥಮ
ಪ್ರಥಮ ಸ್ಥಾನದಲ್ಲಿರುತ್ತೆ ಹಾಗೂ ಪ್ರಪಂಚವೇ ಭಾರತ ಕಡೆ ತಿರುಗಿ ನೋಡುತ್ತೆ ಅಂತ ಹೇಳ್ತಾರೆ. ಇವರು ರಸ್ತೆಗಳಲ್ಲಿ ಬಹಳಷ್ಟು ಅಪಘಾತಗಳು ಆಗ್ತಾ ಇರೋದನ್ನ ಗಮನಿಸಿ ಪ್ರಮೋದ್ ರೆಡ್ಡಿ ಅವರು ಅಪಘಾತವಾಗುವ ಸ್ಥಳದಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಶಿಡ್ಲಘಟ್ಟ ತಾಲೂಕಿನ ಆಲೂರು ಗ್ರಾಮದಲ್ಲಿ ಹಾಗೂ ಆನೂರು ಗ್ರಾಮಸ್ಥರಿಗೆ ಸೇರಿ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿರುತ್ತಾರೆ. ಸರ್ವೇ ಜನತೋ ಸುಖಿನೋ ಭವಂತಿ ಎಂದು ಅವರು ತಿಳಿಸಿರುತ್ತಾರೆ. ಇಂದಿನ ಪ್ರಪಂಚದಲ್ಲಿ ಯಾವ ರಸ್ತೆಯಲ್ಲಿ ಯಾರು ಮರಣವೆಂದರೆ ನಮಗೇನು, ಯಾರು ಸತ್ರೆ ನಮಗೇನು ಅಂತ ತಿಳಿದು ಭಾವಿಸುವ ಜನಗಳಲ್ಲಿ ಕಷ್ಟದಲ್ಲಿರುವ ಪ್ರತಿ ಕುಟುಂಬವು ನನ್ನ ಕುಟುಂಬಾನಿ ಅಂತ ಹೇಳಿ ತಿಳಿದು ಭಾವಿಸಿ ಪ್ರಮೋದ್ ರೆಡ್ಡಿ ಅವರು ನಡೆ, ಹಾವಭಾವ ಎಲ್ಲರ ಗಮನವನ್ನ ಸೆಳೀತಾ ಇದ್ದಾರೆ. ನಿಸ್ವಾರ್ಥದ ದಾನ, ಧರ್ಮ ಹಾಗೂ ಭಕ್ತಿ ಮಾರ್ಗ ಮನುಷ್ಯ ಕುಲದ ನಿಜವಾದ ಆಸ್ತಿ. ಇದು ಪ್ರಮೋದ್ ರೆಡ್ಡಿ ಅವರ ತತ್ವವಾಗಿದೆ. ಇವರಿಂದ ಸಾರ್ವಜನಿಕರಿಗೆ ಸಂದೇಶವೇನೆಂದ್ರೆ ಪ್ರತಿ ಕುಟುಂಬಸ್ಥರು ತಾವು ಸಂಪಾದನೆ ಮಾಡುವುದರಲ್ಲಿ 10ರಷ್ಟು 5ರಷ್ಟು ಬಡವರಿಗೆ, ಪ್ರಾಂತರಿಗೆ, ಕಷ್ಟದಲ್ಲಿರುವ ಕುಟುಂಬದವರಿಗೆ ನಿಸ್ವಾರ್ಥದಿಂದ ದಾನ ಧರ್ಮವನ್ನ ಮಾಡಿ. ಕೇವಲ ತಮ್ಮ ತಂದೆ, ತಾಯಿ, ಹೆಂಡತಿ, ಮಕ್ಕಳು ಮಾತ್ರ ನಮ್ಮ ಕುಟುಂಬವಲ್ಲ, ಕಷ್ಟದಲ್ಲಿರುವ ಪ್ರತಿ ಕುಟುಂಬವು ನಮ್ಮ ಕುಟುಂಬವೇ ಅಂತ ತಿಳಿದು ನಾವು ಭಾವಿಸಬೇಕು. ಸನ್ಮಾನಕ್ಕೂ, ಪ್ರಶಸ್ತಿಗೂ ಅಥವಾ ಸ್ವಾರ್ಥಕ್ಕೆ ದಾನ ಧರ್ಮವನ್ನ ಮಾಡಬೇಡಿ, ನಿಸ್ವಾರ್ಥದಿಂದ ಮಾಡಿ ಅಂತ ತಿಳಿಸಿರುತ್ತಾರೆ. ಪ್ರಮೋದ್ ರೆಡ್ಡಿ ಅವರು ಸಾರ್ವಜನಿಕರಿಂದ ಕಲಿಯುಗದ ಕರ್ಣ ಅಂತ ಬಿರುದನ್ನ ನೀಡಿರುತ್ತಾರೆ ಮತ್ತು ಪ್ರಮೋದ್ ರೆಡ್ಡಿ ಅವರಿಗೆ ಹಲವಾರು ರಾಜ್ಯ ಮಟ್ಟದ ಪ್ರಶಸ್ತಿಗಳು ಅವರ ಮಡಿಲಿಗೆ ಸೇರಿವೆ. ಅದರಲ್ಲಿ ಸ್ಫೂರ್ತಿ ಕಲಾ ಟ್ರಸ್ಟ್ ವತಿಯಿಂದ ಕರ್ನಾಟಕ ಕುಮಾರ ರತ್ನ ಪ್ರಶಸ್ತಿ ಹಾಗೂ ಹಸಿರೇ ಉಸಿರು ಟ್ರಸ್ಟ್ ವತಿಯಿಂದ ಕರುನಾಡ ಸಾಧಕ ರತ್ನ ಪ್ರಶಸ್ತಿ, ಯುವ ವೇದಿಕೆಯಿಂದ ನಮ್ಮ ಸೈನಿಕ ನಮ್ಮ ಸ್ಟಾರ್ ಪ್ರಶಸ್ತಿ ಹಾಗೂ ಸುಮನ್ ಟಿವಿ ವತಿಯಿಂದ ಕರ್ನಾಟಕ ಸುಮನ ಸಾಧಕರ ಪ್ರಶಸ್ತಿ ನೀಡಿ ಇವರಿಗೆ ಗೌರವಿಸಲಾಗಿದೆ. ಪ್ರಮೋದ್ ರೆಡ್ಡಿ ಅವರು ಸುಮಾರು ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗಿರ್ತಾರೆ. ಪ್ರಸ್ತುತ ಪ್ರಮೋದ್ ರೆಡ್ಡಿ ಅವರು ಲಕ್ಷಾಂತರ ಯುವಕರಿಗೆ ಹಾಗೂ ಸಾರ್ವಜನಿಕರಿಗೆ ಸ್ಫೂರ್ತಿಯಾಗಿರ್ತಾರೆ. ಸ್ವಾರ್ಥಿಗಳೇ ತುಂಬಿರುವ ಈ ಪ್ರಪಂಚದಲ್ಲಿ ಪ್ರಮೋದ್ ರೆಡ್ಡಿ ಅವರನ್ನ ಕಾಣುವುದು ಬಹಳ ವಿಶೇಷತೆಯಾಗಿದೆ. ಇಂಥ ವ್ಯಕ್ತಿಯು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನವರು, ನಮ್ಮ ಕನ್ನಡದವರು ಅಂತ ಹೇಳಿಕೊಳ್ಳಲು ಬಹಳ ಹೆಮ್ಮೆಯಾಗುತ್ತೆ. ವಿಶೇಷ ವರದಿ ಗಗನ್ ಸಾಮ್ರಾಟ್, ಶಿಡ್ಲಘಟ್ಟ. పోలీస్ స్టేషన్ అయినా పోలీసు నీ ఖుషీకి నీ బాగలేదన్నా జ్వరం వస్తే నువ్వు నాకు ఫోన్ చెయ్యి, నీకు నా శాత అయినా సాయం చేస్తా. ప్రతి కష్టంలో ఉండే వాళ్ళకి మేము సాయం చేస్తాం. ఏమ్మా, ఏం ఏడవద్దు, ఏం చింతపడవద్దు. వస్తానా? ನೋಡಿ, ಪ್ರಾಣ ಎಲ್ಲರದು ಒಂದೇನೆ. ಪಶು, ಪಕ್ಷಿ, ಪ್ರಾಣಿ ಎಲ್ಲನೂ ಅಷ್ಟೇ. ಯಾವ ಪ್ರಾಣಿ ಕಷ್ಟದಲ್ಲಿದ್ರೂ ನಾವು ಅದಕ್ಕೆ ಸಹಾಯ ಮಾಡೋದು ನಮ್ಮ ಧರ್ಮ ಆಗಿರ್ತದೆ. ಇವತ್ತು ಈ ಕಾಗೆ ಒಂದು ಅಲ್ಲಿ ಬಿದ್ದು ಎದ್ದಾಡೋಕ್ಕಾಗ್ದಿರೋ ಒದ್ದಾಡ್ತಾ ಇತ್ತು. ತಗೊಂಡೋಗಿ ಒಂದು ಆಸ್ಪತ್ರೆಗೆ ಸೇರಿಸಿ ನಾನು ಅದಕ್ಕೆ ಚಿಕಿತ್ಸೆ ಕೊಡಿಸು, ಅದಕ್ಕೆ ಎಲ್ಲಿರೋ ಸೇವನೆ ಮಾಡಿಸಿ ಇವತ್ತು ಇದನ್ನು ಇಲ್ಲಿ ತಗೊಂಬಂದು ನಾವು ಇಲ್ಲ ಬಿಡೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಏನು ಉದ್ದೇಶ ಈ ವಿಡಿಯೋ ಅಂತ ಹೇಳಿದ್ರೆ, ಎಲ್ಲಿ ಯಾವುದೇ ಪಶು ಪಕ್ಷಿ ಪ್ರಾಣಿಗಳೆಲ್ಲೇ ತಮಗೆ ಕಾಣು ಬಂದಲ್ಲಿ ದಯವಿಟ್ಟು ಈ ಥರ ಒಂದು ಕಾರ್ಯಗಳು ಮಾಡಿ. ಸಮಾಜ ಅಂದರೆ ಈ ತಕ್ಕಡಿ ಸರಿ ಸಮಾನವಾಗಿರಬೇಕು. ಪಶು ಪಕ್ಷಿ ಪ್ರಾಣಿ ನಾವು ಎಲ್ಲರೂ ಅಮಾನವೀಯತೆಯಿಂದ ಯಾರೂ ಇದಾಕೋಬೇಡಿ. ಈ ಥರ ಒಂದು ಸೇವೆ ಮಾಡಿ ಆ ಪರಮಾತ್ಮ ಮೆಚ್ಚುವಂಥ ಕೆಲಸಗಳು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. కాదు మీ ఇల్లు ఎవట్లేదు, ఇల్లు ఉందా నీకు? ఏడుంది ఊర? ఇల్లు ఏత ఉంది? ఇల్లు ఏత ఉంది నీది? భోజనం తింటావా? కావాలా నీకు? ఇంకేం కావాలి నీకు? అవునా? ఏమి హాస్పిటల్ తరపు ఇంజక్షన్ వేయాలా? మాత్రలో తీసేయాలా? మాత్రలో తింటావా? జ్వరం
తడుకలు చెవులు పుట్టలు కాళ్ళు చేతులు తడుకలు ಜ್ಯೂಸ್ ಆಗ್ತಾವ ನಾವು ಈ ಆಶ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ವೃದ್ಧರು, ಅನಾಥರು, ದಿಕ್ಕಿಲ್ಲದವರು ಅನೇಕರಿದ್ದಾರೆ. ಈ ನಮ್ಮ ಸಂಸ್ಥೆಯನ್ನ ಗಮನಿಸಿ ಈಗ ಇದೇ ಮಂಚೇನಹಳ್ಳಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರಮೋದ್ ರೆಡ್ಡಿ ಅವರು ಬಂದು ನಮ್ಮನ್ನು ನೋಡಿ ನಮ್ಮ ಆಶ್ರಮದ ಮೇಲೆ ದಯ ತೋರಿ ಅವರ ಆಶ್ರಮಕ್ಕೆ ಬೇಕಾಗುವಂತ ಈ ವೃದ್ಧರಿಗೆ ಎಲ್ಲರಿಗೆ ಬೆಡ್ಶೀಟ್ಗಳನ್ನ ಮತ್ತು ಸೊಳ್ಳೆ ಪರದೆಗಳನ್ನ ಮತ್ತು ಹಣ್ಣು ಹಂಪಲುಗಳನ್ನ, ಹಾಲು, ತರಕಾರಿಗಳನ್ನ ಎಲ್ಲವನ್ನು ದಾನವಾಗಿ ಕೊಡುತ್ತಾ ನಮ್ಮ ಬಗ್ಗೆ ಶ್ರದ್ಧೆಯನ್ನು ತೆಗೆದುಕೊಂಡು ಅವರು ನಮ್ಮನ್ನು ಅನೇಕ ರೀತಿಯಲ್ಲಿ ವಿಚಾರಿಸಿಕೊಳ್ಳುತ್ತಾ ನಿಮ್ಗೇನು ತೊಂದರೆ ಇದೆ ಹೇಳ್ರಿ, ನಾನು ಅದನ್ನು ನೀಗಿಸುತ್ತೇನೆ ಎಂಬ ವಿಶ್ವಾಸವನ್ನು ಅವರು ನಮಗೆ ನೀಡುತ್ತಿದ್ದಾರೆ. ಅದರಂತೆ ಅವರಿಗೆ ಈ ಪೊಲೀಸ್ ಇಲಾಖೆಯಲ್ಲಿ ಅವರು ಮಾಡ್ತಿರ್ತಕ್ಕಂಥ ಸೇವೆ, ಅವರು ಪೊಲೀಸ್ ಆಗಿದ್ರು ಸಹ ಅವರ ಜೀವನ ಶೈಲಿ ಬಹಳ ವಿಚಿತ್ರವಾಗಿದೆ. ಯಾಕಂದ್ರೆ ಅವರು ಯಾವುದೇ ರೀತಿಯ ಲಂಚವಾಗಲಿ ಯಾವುದೇ ರೀತಿಯ ವಿಷಯಗಳಾಗಲಿ ಅವ್ರ ಹತ್ರ ಬರದೆ ಅವರು ನೇರ ದೃಷ್ಟಿಯಿಂದ ನಮ್ಮನ್ನು ನೋಡ್ತಾ ಅನೇಕರಿಗೆ ಇದು ಮಾರ್ಗದರ್ಶನವಾಗಿರಲಿ ಎಂಬುದಾಗಿ ಅವರು ಮಾಡ್ತಿದ್ದಾರೆ. ದೇವರು ಆದ್ದರಿಂದಲೇ ಈ ಪೊಲೀಸ್ ಇಲಾಖೆಯವರು ಅವರಿಗೆ ಕರುಣಾ ಎಂಬತಕ್ಕಂಥ ಬಿರುದನ್ನು ಸಹ ಕೊಟ್ಟಿರುತ್ತಾರೆ. ದೇವರು ಅವರನ್ನು ಆಶೀರ್ವದಿಸಲಿ, ಅವರನ್ನು ಕಾಪಾಡಲಿ. ಅವರು ನಮ್ಮ ಆಶ್ರಮಕ್ಕೆ ಬಂದು ನಮ್ಮನ್ನು ವಿಚಾರಿಸಿಕೊಂಡು ಹೋಗುತ್ತಿರುವುದು ಬಹಳ ಸಂತೋಷಕರವಾದಂತ ಸಂಗತಿ. ಅವರನ್ನು, ಅವರ ಕುಟುಂಬವನ್ನು, ಅವರ ಮನೆಯನ್ನು ಆಶೀರ್ವದಿಸಿ ನಡೆಸಲಿ. ಅವರು ಮುಂದೆ ಹೆಚ್ಚೆಚ್ಚಾಗಿ ಇಂತಹ ಸೇವೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಾನು ಅಭಿವೃದ್ಧಿಯನ್ನು ಮುಂದುವರಿಯಲಿ. ದೇವರು ಅವರನ್ನು ಮೇಲಕ್ಕೆ ಎತ್ತಲಿ. ಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಸಹಾಯ ನಮಗೆ ಅಲ್ಲದೆ ಬೇರೆಯವರಿಗಾಗಿಯೂ ಸಹಾಯವನ್ನು ಮಾಡುತ್ತಿದ್ದಾರೆ. ಅನೇಕರಿಗೆ, ಅನೇಕ ಮುದುಕರಿಗೆ, ಅನೇಕ ಗರ್ಭಿಣಿ ಸ್ತ್ರೀಯರಿಗೆ, ಅನೇಕರಿಗೆ ಈ ಸಹಾಯಗಳನ್ನು ಮಾಡ್ತಿದ್ದಾರೆ. ಮಾತ್ರವಲ್ಲದೆ ಅವರು ಸತ್ತು ಹೋಗಿರ್ತಕ್ಕಂಥ ಪ್ರಾಣಿಗಳ ಬಗ್ಗೆಯೂ ಅವರು ಶ್ರದ್ಧೆಯನ್ನು ತೆಗೆದುಕೊಂಡು ಅವರು ಮಾಡ್ತಿರ್ತಕ್ಕಂಥ ಈ ಸೇವೆಯು ಬಹಳ ಪ್ರಶಂಸನೀಯವಾದದ್ದು. ಆದ್ದರಿಂದ ದೇವರು ಅವರನ್ನು ಕಾಪಾಡಲಿ, ಅವರನ್ನು ಆಶೀರ್ವದಿಸಲಿ, ಅವರಿಗೆ ಬೇಕಾಗುವಂತ ಎಲ್ಲಾ ಸಹಾಯಗಳನ್ನು ಒದಗಿಸಿಕೊಟ್ಟು ಅವರ ಉದ್ಯೋಗದಲ್ಲಿ ಅವರನ್ನು ಮುನ್ನಡೆಸಲಿ ಎಂಬುದಾಗಿ ನಾನು ಬೇಡುತ್ತಾ ಅವರಿಗಾಗಿ